ಕೋಪ ಒಂದು ಅತ್ಯಂತ ಸಹಜವಾದ ಆದರೆ ಅಷ್ಟೇ ಸಂಕೀರ್ಣವಾದಂಥ ಭಾವನಾತ್ಮಕ ಪ್ರತಿಕ್ರಿಯೆ. ಅಸುಖ, ಅಸಹನೆ, ಅಸೂಯೆ, ಅಸಮಾಧಾನ, ಅಸಹಾಯಕತೆ, ಅಭದ್ರತೆ, ಅಸಹಿಷ್ಣುತೆ ಇಂಥ ಅಹಿತಕರ ಭಾವನೆಗಳು ಕೋಪದ ರೂಪದಲ್ಲಿ ಪ್ರಕಟಗೊಳ್ಳುತ್ತೆ. ಕೋಪ ಕೆಲವೊಂದು ಸರ್ತಿ ಕೋಪದ ರೂಪದಲ್ಲಿ ಕಾಣಿಸಿಕೊಳ್ಳದೆ ಇನ್ಯಾವುದೋ ರೂಪದಲ್ಲಿ ಮುಖವಾಡ ಧರಿಸಿಕೊಂಡು ಪ್ರಕಟಗೊಳ್ಳಬಹುದು. ಅಂಥ ಕೋಪದ ಪರಿಚಯ ಜನಸಾಮಾನ್ಯರಿಗಿಲ್ಲ. ಮನಃಶಾಸ್ತ್ರ ಅಂಥ 3 ಮುಖ್ಯ ವಿಧದ ಕೋಪದ ಬಗ್ಗೆ ಹೀಗೆ ಹೇಳುತ್ತೆ. ಅದರಲ್ಲಿ ಒಂದು ಪ್ಯಾಸಿವ್ ಅಗ್ರೆಷನ್ ಅಂತ. ಇಲ್ಲಿ ಕೋಪದ ಯಾವುದೇ ಲಕ್ಷಣಗಳಿಲ್ಲ. ಅತಿಯಾದ ಮೌನ, ವ್ಯಂಗ್ಯ, ಚುಚ್ಚು ಮಾತು, ಇವುಗಳ ಮೂಲಕ ಕೋಪ ಹೊರಗೆ ಬರೋದು. ಇಂಥ ವ್ಯಕ್ತಿಗಳನ್ನು ನಾವು ನೋಡಿರ್ತೇವೆ. ಯಾಕವ್ರು ಹಾಗಿದ್ದಾರೆ ಅಂತಂದರೆ, ಬಾಲ್ಯದಲ್ಲಿ ಅಂದರೆ ಅವರು ಬೆಳೀತಾ ಇದ್ದಾಗ ಅವರಿಗೆ ಕೋಪವನ್ನು ಪ್ರಕಟಗೊಳಿಸಲಿಕ್ಕೆ ಅಂದರೆ ಹೊರ ಹಾಕಲಿಕ್ಕೆ ಅವಕಾಶವೇ ಸಿಕ್ಕಿರೋದಿಲ್ಲ, ಸ್ವಾತಂತ್ರ್ಯವೇ ಇರೋದಿಲ್ಲ. ಆಗ ಈ ಥರದಲ್ಲಿ ಕೋಪವನ್ನು ಹೊರ ಹಾಕೋದನ್ನು ಅವರು ಅಭ್ಯಾಸ ಮಾಡಿಕೊಂಡಿರ್ತಾರೆ. ಇನ್ನೊಂದು ಕ್ರಾನಿಕ್ ಅಗ್ರೆಷನ್ ಅಂತ. ಸದಾ ಕೋಪಿಗಳು, ಸದಾ ಸಿಡಿಮಿಡಿ, ಕಿರಿಕಿರಿ, ಒಂಥರ ಕಿರಿಕ್ ಜನ ಅಂತ ಇದೆಯಲ್ಲ ಆ ಥರ. ಅವರು ಸುಮ್ಮನೆ ಏನೂ ಕಾರಣ ಇಲ್ಲದೆ ಬೇರೆಯವ್ರನ್ನ ಆಕ್ಷೇಪಿಸ್ತಲೇ ಇರ್ತಾರೆ. ಇಂಥ ಕೋಪಕ್ಕೆ ಅವರ ಮನಸ್ಸಿನ ಒಳಗೆ ಗಟ್ಟಿಯಾಗಿ ಉಳ್ಕೊಂಡಿರುವಂತಹ ಯಾವುದೋ ಬಿಟ್ಟರ್, ಕಹಿ ಅನುಭವ, ನೆನಪು ಅಥವಾ ನೋವು, ಘಟನೆ ಇತ್ಯಾದಿಗಳಾಗಿರ್ತವೆ. ಅಂದರೆ ಅದಕ್ಕೆ ಅವರಿಗೆ ಯಾವತ್ತೂ ಸಾಂತ್ವನ, ಸಮಾಧಾನ ಸಿಕ್ಕಿರೋದಿಲ್ಲ. ಅಂದರೆ ಅವರು ಹೊರಗಡೆ ಅದನ್ನು ಹಾಕಿರೋದೇ ಇಲ್ಲ. ಇದು ಕ್ರಾನಿಕ್ ಅಗ್ರೆಷನ್. ಇನ್ನೊಂದು ಸೆಲ್ಫ್ ಅಬ್ಯೂಸಿವ್ ಅಗ್ರೆಷನ್ ಅಂತ. ನಾವು ನೋಡ್ತೇವೆ ಅಂಥವ್ರು ನನ್ನ ಹತ್ರ ಬರ್ತಾರೆ. ತಮಗೆ ತಾವೇ ನೋವು ಮಾಡಿಕೊಳ್ಳುವ ಕೋಪ. ಹೊಡ್ಕೊಳ್ತಾರೆ, ಗಾಯ ಮಾಡ್ಕೊಳ್ತಾರೆ, ಗೋಡೆಗೆ ತಲೆ ಚಚ್ಕೊಳ್ತಾರೆ, ಅವ್ರ ವಸ್ತುಗಳನ್ನೇ ಅವರು ಮುರಿದು ಹಾಕ್ತಾರೆ, ಏನೇನೋ ಮಾಡ್ತಾರೆ. ತುಂಬ ಕೀಳರಿಮೆ, ಪಾಪಪ್ರಜ್ಞೆ, ಒಂಟಿತನ ಇದು ಬಹಳವಾಗಿ ಕಾಡುವವರಲ್ಲಿ ಇಂಥ ರೀತಿಯ ಕೋಪ ಇರುತ್ತೆ ಅಂತಾರೆ. ನಿಮ್ಮಲ್ಲಿ ಯಾರಿಗಾದರೂ ಇಂಥ ಕೋಪ ಇದೆಯಾ? ಇದೆ ಅಂತಾದರೆ ನಾಚಿಕೆ ಪಡ್ಕೋಬೇಡಿ. ದಯವಿಟ್ಟು ತಜ್ಞರ ಸಲಹೆ ಪಡೆದುಕೊಳ್ಳಿ. ಒಂದೊಳ್ಳೆ ಕೌನ್ಸಿಲಿಂಗ್ ಸಿಕ್ಕರೆ ನಿಮ್ಮ ಮತ್ತು ನಿಮ್ಮ ಜೊತೆಗಿರುವವರ ಬದುಕು ತುಂಬ ಸುಂದರವಾಗಿ ಬದಲಾಗಬಹುದು.